ಯುವ ಕೌಶಲ್ಯ ದಿನದ ಈ ಸುಸಂದರ್ಭದಲ್ಲಿ ನಾನಿವತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಕಾಂತಾ ನಾಯಕ್ ಅವರನ್ನ ಭೇಟಿಯಾಗೋಕೆ ಬಂದಿದ್ದೀನಿ. ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಯುವ ಕೌಶಲ್ಯ ದಿನದ ಹಾರ್ದಿಕ ಶುಭಾಶಯಗಳು. ನಾನು ಪ್ರತಿಯೊಂದರಲ್ಲೂ ಕೌಶಲ್ಯ ನೋಡ್ತೀನಿ. ಯಾವುದಾದ್ರೂ ನಾನೀಗ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿದ್ರೆ ಈ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಯುವಕರಿಗೆ ಯಾವೆಲ್ಲ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ ಮ್ಯಾಮ್? ಕೌಶಲ್ಯ ಅಂದರೆ ನಾನು ಅಂತಾನೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಇಲ್ಲಿ, ಎವ್ರಿಥಿಂಗ್ ಈಸ್ ಅ ಸ್ಕಿಲ್. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಭಾಳಷ್ಟು ಯೋಜನೆಗಳು ನಮ್ಮ ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು, ನಮ್ಮ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ಯುವ ಕೌಶಲ್ಯ ದಿನದ ಪ್ರಯುಕ್ತ ನಮ್ಮ ಯುವಕರಿಗೆ ನೀವು ಕೊಡುವಂಥ ಸಂದೇಶ ಏನು? ಕೌಶಲ್ಯ ಅಂದರೆ ಜೀವನ, ಕೌಶಲ್ಯ ಅಂದರೆ ಶಕ್ತಿ, ಕೌಶಲ್ಯ ಅಂದರೆ ಯಶಸ್ಸು. ನಮಸ್ತೆ ವೀಕ್ಷಕರೇ, ಬೋಲೋ ಇಂಡಿಯಾಗೆ ಸ್ವಾಗತ. ನಾನು ಲೀನಶ್ರೀ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಒಂದಿದ್ರೆ ಸಾಕಾಗೋದಿಲ್ಲ, ಅದರ ಜೊತೆಗೆ ಕೌಶಲ್ಯವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಜಾಬ್ಗೆ ಹೋಗ್ತೀರಾ ಅಂತ ಹೇಳಿದರೆ ಎಕ್ಸ್ಟ್ರಾ ಸ್ಕಿಲ್ ನಿಮ್ಮ ಹತ್ರ ಇದೆ ಅಂತ ಹೇಳಿದರೆ ನಿಮಗೆ ಬೇಗ ಕೆಲಸ ಕೂಡ ಸಿಗುತ್ತೆ. ಈ ಯುವ ಕೌಶಲ್ಯ ದಿನದ ಈ ಸುಸಂದರ್ಭದಲ್ಲಿ ನಾನಿವತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಕಾಂತಾ ನಾಯಕ್ ಅವರನ್ನ ಭೇಟಿಯಾಗೋಕೆ ಬಂದಿದ್ದೀನಿ. ಬನ್ನಿ ಅವರನ್ನೇ ಮಾತನಾಡಿಸೋಣ. ಈ ಒಂದು ವಿಶೇಷ ದಿನದ ಪ್ರಯುಕ್ತ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಜೊತೆಗೆ ಯುವಕರಿಗೆ ಯಾವ ರೀತಿಯ ಕೌಶಲ್ಯ ತರಬೇತಿಗಳನ್ನು ನೀಡುತ್ತಾರೆ ಅನ್ನೋದನ್ನು ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ಯುವ ಕೌಶಲ್ಯ ದಿನದ ಪ್ರಯುಕ್ತ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಜೊತೆಗೆ ಈ ದಿನದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಾದರೆ ಮ್ಯಾಮ್? ಮೊಟ್ಟ ಮೊದಲಾಗಿ ಎಲ್ಲ ನನ್ನ ಯುವಕರಿಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಯುವ ಕೌಶಲ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಕೌಶಲ್ಯ ಸಭೆಯು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 2014ರಲ್ಲಿ ಜುಲೈ 15ರಂದು ವಿಶ್ವ ಕೌಶಲ್ಯ ದಿನವನ್ನು ಆಚರಣೆ ಮಾಡಬೇಕಂತ ಅವತ್ತಿನಿಂದ ಚಾಲನೆ ಆಯಿತು. ತಾವು ಇಂಟ್ರಡಕ್ಷನ್ ಮಾಡಿಸ್ಬೇಕಾದ್ರೆ ಹೇಳಿದ್ರಿ, ಬರೀ ಡಿಗ್ರಿ ಆದರೆ ಸಾಕಾಗಲ್ಲ, ಓದಿದರೆ ಪದವಿ ಸಿಕ್ಕರೆ ಅಷ್ಟೇ ಸಾಕಾಗಲ್ಲ, ಕೌಶಲ್ಯವು ಭಾಳ ಮುಖ್ಯ ಅಂತ. ಕೌಶಲ್ಯವು ಮುಖ್ಯ. ನಮ್ಮ ಸನಾತನ ಕಾಲದಲ್ಲಿ ಆ್ಯನ್ಸಿಸ್ಟರ್ಗಳಿಂದನೂ ಮುಖ್ಯ. ಈಗ ನೋಡಿ, ನಾವು ಯಾವುದಾದ್ರೂ ನಮ್ಮ ಜಾತಿ ಧರ್ಮ ಯಾವುದಾದ್ರೂ ನೋಡಿದ್ರೆ ಕೌಶಲ್ಯ ಆಧಾರಿತ ಇದ್ದಾವೆ. ನಾವು ಗಡಿಗೆ ಮಾಡೋದ್ರಾದರೆ ಒಂದು ಕಮ್ಯುನಿಟಿ ಆಗಲಿ, ಅದೆಲ್ಲ ಕೌಶಲ್ಯ. ನಾನು ಪ್ರತಿಯೊಂದರಲ್ಲೂ ಕೌಶಲ್ಯ ನೋಡ್ತೀನಿ. ಆ ಕೌಶಲ್ಯ ಹೆಂಗಂದರೆ, ನಿಮಗೆ ನೀವು ಜಾಬ್ ಮಾಡದಿದ್ದರೂ ನಿಮಗೆ ಕೌಶಲ್ಯದಿಂದ ಕೈ ಹಿಡಿಯುತ್ತೆ. ಆದರೆ ಅದು ಯಾವುದು ಸ್ಕಿಲ್ ಇದೆ ನಿಮ್ಮ ಹತ್ರ, ಯಾವ ಸ್ಕಿಲ್ ಅದನ್ನು ನೀವು ಎಕ್ಸ್ಪರ್ಟೈಸ್ ಆಗಬೇಕು ಅಂತ ಅರಿವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಅಂದರೆ 2013ರಿಂದ 2018ರವರೆಗೂ ಏನು ಸರ್ಕಾರದಲ್ಲಿ, ಆವಾಗ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಸ್ಕಿಲ್ಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು KVTSTC ಅಂದರೆ ಕರ್ನಾಟಕ ವೊಕೇಶ್ನಲ್ ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಚಾಲನೆ ಮಾಡಿದ್ವಿ. ಸೊ ಆವಾಗಿನಿಂದ ಕೌಶಲ್ಯಗೆ ಭಾಳ ಒಂದು ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಬರೀ ಅದು ವೊಕೇಶ್ನಲ್ ಆಗದೆ ಸ್ಕಿಲ್ ಅನ್ನೋದು ಒಂದು ಭಾಳ ಮಹತ್ವವಾದುದು. ನಮ್ಮ ಬಾಲ್ಯದಿಂದಲೇ ನಾವು ಸ್ಕಿಲ್ ಬಗ್ಗೆ ಅವೇರ್ನೆಸ್ ಇರಬೇಕು. ಒಂದು ವ್ಯಕ್ತಿ ಡಿಗ್ರಿ ಕೈ ಹಿಡ್ಕೊಂಡು ನಡೆದ್ರೆ ಅವನಿಗೆ ಸಾಧನೆ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದೇ ಒಂದು ಕೌಶಲ್ಯವನ್ನು ತೋರಿಸಿ ಅವನು ಯಾವುದಾದ್ರೂ ಒಂದು ಕೆಲಸ ಮಾಡ್ಬೋದು. ಪ್ರಮುಖವಾಗಿ ಯಾವುದಾದ್ರೂ ನಾನೀಗ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿದರೆ ಈ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಯುವಕರಿಗೆ ಯಾವೆಲ್ಲ ಟ್ರೈನಿಂಗನ್ನು ಕೊಡಲಾಗುತ್ತೆ ಮ್ಯಾಮ್? ಕೌಶಲ್ಯ ಅಂದರೆ ನಾನು ಅಂತಾನೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಇಲ್ಲಿ. ಓಕೆ, ಎಸ್, ಎವ್ರಿಥಿಂಗ್ ಈಸ್ ಅ ಸ್ಕಿಲ್. ಈಗ ಹೆಣ್ಮಕ್ಕಳು
ತಳದಿಂದ ನೆತ್ತಿವರೆಗೂ ಅವರು ಉಪಯೋಗಿಸುವ ವಸ್ತುಗಳಲ್ಲಿ ಮಾಡುವ ಒಂದು ಕಿವಿಯ ಓಲೆ ಆಗಲಿ ಅದು ಒಂದು ಕೌಶಲ್ಯ. ಹೇರ್ ಸ್ಟೈಲಲ್ಲೇ ಮಾಡೋದು ಅದು ಒಂದು ಕೌಶಲ್ಯ. ಈಗ ಆಧುನಿಕತೆ ಬಂದಿದೆ, ಟೆಕ್ನಾಲಜಿ ಬಂದಿದೆ, ಅದು ಒಂದು ಕೌಶಲ್ಯ. ಸೊ ಯಾವುದರಲ್ಲಿ ನಮ್ಮ ಯುವಕರಿಗೆ ಒಂದು ಜೀವನ ಸಾಗಿಸೋಕ್ಕೆ ಒಂದು ಉದ್ಯೋಗವನ್ನು ದೊರಕಿಸ್ಕೊಡೋದು ಅಥವಾ ತಾವೇ ಸ್ವಯಂ ಉದ್ಯೋಗ ಮಾಡುವಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂಥ ಎಲ್ಲ ಕೌಶಲ್ಯಗಳಿಗೆ ನಾವು ಒಂದು ಯೋಜನೆಗಳಿದ್ದಾವೆ. ಯಾವುದೇ ಒಂದು ನ್ಯಾಷನಲ್ NSDCಯಲ್ಲಿ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಅಲ್ಲಿಂದ ಏನು ಅಲ್ಲಿ ಒಂದು ಕಾರ್ಪೊರೇಷನ್ ಇದೆ, ಅಲ್ಲಿಂದ ಕೂಡ ಯಾವ ಸ್ಕಿಲ್ ಇದೆ ಅವರೇ ಡಿರೈವ್ ಮಾಡಿರ್ತಾರೆ, ಅದರ ಪ್ರಕಾರ ಕೂಡ ನಾವು ಸ್ಕಿಲ್ಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ. ಓಕೆ, ಈಗ ಪ್ರಮುಖವಾಗಿ ಈಗ ಏನಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಫೀಸ್ ಏನಾದರೂ ಸರ್ಕಾರನೇ ಭರಿಸುತ್ತಾ ಅಥವಾ ಯುವಕರು ಏನಾದರೂ ಭರಿಸ್ಬೇಕಾಗತ್ತಾ, ಹೇಗಿರುತ್ತೆ ಮ್ಯಾಮ್? ಖಂಡಿತ ಇಲ್ಲ. ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳಾಗಲಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಮಾಡಬೇಕಾದ್ರೆ ನಾವು ಸರ್ಕಾರದಿಂದ ಒಂದೇ ರೂಪಾಯಿ ನಾವು ಯಾರನ್ನು ಕೇಳೋದಿಲ್ಲ. ಇಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಬರುವ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಯೋಜನೆಗಳು, ತರಬೇತಿಗಳು ಖಂಡಿತ ಸಂಪೂರ್ಣವಾಗಿ ಉಚಿತವಾಗಿರ್ತವೆ. ಆಮೇಲೆ ಖಚಿತವಾಗಿ ನಾವು ತರಬೇತಿಯನ್ನು ಕೊಡ್ತೇವೆ. ಈಗ ಪ್ರಮುಖವಾಗಿ ಮಕ್ಕಳಲ್ಲೇ ಈ ಕೌಶಲ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ. ಆ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಇಲಾಖೆ ಮಾಡ್ತಾ ಇದೆ ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ 8, 9, 10ನೇ ತರಗತಿಯ ಸ್ಪೆಷಲ್ ಆದಂಥ ಪುಸ್ತಕಗಳು ಕೂಡ ಇದೆ. ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಮ್ಯಾಮ್? ನಾನು ಆವಾಗಲೇ ಹೇಳಿದೆ, ಇಟ್ ಈಸ್ ನಾಟ್ ಅ ಒಕೇಶ್ನಲ್ ಟ್ರೈನಿಂಗು. ಇಟ್ ಈಸ್ ಮಕ್ಕಳಿಂದನೇ ಕೌಶಲ್ಯದ ಬಗ್ಗೆ ಅರಿವು ಬರಬೇಕು. ಯಾಕಂದರೆ ಭಾಳಷ್ಟು ಕಡೆ ನಾವು ಮಕ್ಕಳಿಗೆ ನೀವೇನು ಆಗ್ತೀರಾ ಮುಂದೆ ಅಂತ ಹೇಳಿದಾಗ ಅವರಿಗೆ ಸುತ್ತಮುತ್ತ ಗೊತ್ತಿರೋ ಅಷ್ಟೇ ಕೌಶಲ್ಯ ಬಗ್ಗೆ ಅಥವಾ ಜಾಬ್ ಬಗ್ಗೆ ಹೇಳ್ತಾರೆ. ಅದೇ ನಾವು ಅವರ ಸ್ಕೂಲ್ಗಳಲ್ಲಿ ಇರಬೇಕಾದ್ರೆ ಯಾವ್ಯಾವ್ದು ವೃತ್ತಿ ಇದ್ದಾವೆ, ಯಾವುದ್ಯಾವುದು ಸ್ಕಿಲ್ಗಳ ಅವೈಲೇಬಿಲಿಟಿ ಇದ್ದಾವೆ, ಆ ಸೆಕ್ಟರ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಆ ಸೆಕ್ಟರ್ಗಳನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಪರಿಣಿತಿ ಹೊಂದ್ಬಿಟ್ಟು ಯಾರ್ಯಾರು ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಜೀವನದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಅವ್ರಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ನೀಡಬೇಕು ಅಂತ ಹೇಳಿ ಹೋದ ವರ್ಷದಿಂದ ನಾವು ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ನನ್ನ ವೃತ್ತಿ ನನ್ನ ಆಯ್ಕೆ, ಮೈ ಕರಿಯರ್ ಮೈ ಚಾಯ್ಸ್. ಸೊ 8ನೇ ತರಗತಿಯಿಂದ ಮಕ್ಕಳಿಗೆ ಸ್ಕಿಲ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಮ್ಯಾಮ್, ಈಗ ಗಮನಿಸ್ಬೋದು ಇದು ಡಿಜಿಟಲ್ ಅಥವಾ AI ಯುಗ. ಸಾಕಷ್ಟು ಉದ್ಯೋಗಗಳು ಈಗ ಕಡಿತ ಆಗ್ತಾ ಇರೋದನ್ನು ಗಮನಿಸ್ಬೋದು, ಪ್ರಮುಖವಾಗಿ ಈ AI ಯುಗದಲ್ಲಿ. ಇದರ ಜೊತೆಗೆ ಈ ಕೌಶಲ್ಯ ಅಭಿವೃದ್ಧಿಯಲ್ಲಿ ಅಂಥ ಒಂದು ಟೆಕ್ನಿಕಲ್ ಅಥವಾ ಡಿಜಿಟಲ್ AI ಕಲಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಇದೆಯಾ? ಯುವಕರಿಗೆ ಇದರಿಂದ ಯೂಸ್ ಆಗುತ್ತಾ ಮ್ಯಾಮ್? ಇದನ್ನು ತಿಳಿಸ್ಕೊಡ್ಬೋದಾ? ಈಗ ನಮ್ಮ ಸರ್ಕಾರದಿಂದ ತಮಗೆಲ್ಲ ಗೊತ್ತಿದೆ, ಯುವ ನಿಧಿಯನ್ನು ಕೊಡ್ತೇವೆ. ಹೌದು. ಯಾಕಂದರೆ ಅವರಿಗೆ ಸೂಕ್ತವಾಗಿ ಉದ್ಯೋಗ ಹುಡುಕೊಳ್ಳಲು ಅವರಿಗೆ ಸಹಾಯ ಆಗಲು ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರೆಲ್ಲ ಯುವಕರಿಗೆ ಒಂದು ತಾವೇ ಒಂದು ಸ್ವಾವಲಂಬಿ ಬದುಕಬೇಕು, ಅವ್ರಿಗೆ ಉದ್ಯೋಗವನ್ನು ಹುಡುಕೊಳ್ಳೋಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಈ ಯುವ ನಿಧಿಯನ್ನು ಕೊಡ್ತಾ ಇದ್ದಾರೆ. ಯುವ ನಿಧಿಯನ್ನು ಕೊಡಬೇಕಾದ್ರೆ ಆ ಮಕ್ಕಳಿಗೆ ಆಮೇಲೆ ಒಂದು ಜಾಬನ್ನು ಅವರು ಹುಡುಕೋಬೇಕಾಗತ್ತೆ. ಅಂಥವ್ರಿಗೆ ಒಂದು ರೀತಿಯಾದ ತರಬೇತಿ ನಮ್ಮ ಹತ್ರ ಏನಂದರೆ ಮೊದಲು ಬರೀ ತರಬೇತಿಯನ್ನು ಕೊಡ್ತಾಯಿದ್ವಿ. ಒಂದು 3 ವರ್ಷದ ಹಿಂದಕ್ಕಿಂತ ತರಬೇತಿಯನ್ನು ಕೊಡ್ತಾಯಿದ್ವಿ. ಆಮೇಲೆ ತರಬೇತಿಯಿಂದ ಅದಕ್ಕೆ ಸೂಕ್ತವಾದ ಒಂದು ಉದ್ಯೋಗ ಕೂಡ ಕಲ್ಪಿಸಿಕೊಡುವ ಒಂದು ಯೋಜನೆ ಇತ್ತು. ಈಗೇನಾಗಿದೆ ಅಂದರೆ ಪ್ರತಿಯೊಂದು ಇಂಡಸ್ಟ್ರಿಗಳು ತಮ್ಮದೇ ಆದ ಒಂದು ಸ್ಕಿಲ್ಗಳ ಸೆಟ್ಗಳಿರ್ತವೆ. ನಮಗೆ ಫಿನಾನ್ಸ್ಡ್ ಇದರಲ್ಲಿ ಟ್ಯಾಲಿ ಬೇಕು ಅವ್ರಿಗೆ, ಆಮೇಲೆ ಅವ್ರಿಗೆ ನಮ್ಮ ಫಿನಾನ್ಸ್ ಸೆಕ್ಟರಲ್ಲಿ ಅವ್ರಿಗೆ ಎಲ್ಲ ಅರಿವಿರಬೇಕು ಅಂತ ಹೇಳಿ ಇರುತ್ತೆ. ಹೀಗೆ ಬೇರೆ ಬೇರೆ ಸೆಕ್ಟರ್, ಹೆಲ್ತ್ ಸೆಕ್ಟರಲ್ಲಿ ಅವ್ರದ್ದೇ ಒಂದು ಸ್ಕಿಲ್ಗಳ ಸೆಟ್ ಇರ್ತವೆ. ಈ ಎಲ್ಲ ಸೆಟ್ಗಳು ಸ್ಕಿಲ್ಗಳು ಬೇಕಂದರೆ ಅದಕ್ಕೆ ಆಧುನಿಕತೆ ಕೂಡ ಬೇಕಾಗುತ್ತೆ. ಯಾಕಂದರೆ ಈಗ ನೀವು ಹೇಳ್ದಂಗೆ AI ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಮ್ಮ ಹತ್ರ ಒಂದು ಸ್ಕೀಮ್ ಇದೆ, ಫ್ಯೂಚರ್ ಸ್ಕಿಲ್ ಅಂತ. ಸೊ ಎನಿಥಿಂಗ್ ಈಸ್, ಮೊನ್ನೆ ಇರೋ ಸ್ಕಿಲ್ಲು 3 years ಬ್ಯಾಕ್ ಇರೋ ಸ್ಕಿಲ್ ಟುಡೇ ಇಟ್ ಕ್ಯಾನ್ ಬಿ ಅಬ್ಸಲ್ಯೂಟ್. ಸೊ ಟೆಕ್ನಾಲಜಿ ಈಸ್ ಸೋ ಫಾಸ್ಟ್. ನಾವು ಸ್ಕಿಲ್ ಮುಂದೆ ಕ್ವಾಂಟಮ್ ಕಂಪ್ಯೂಟಿಂಗ್ ಬರ್ತಾ ಇದೆ.
ಸೊ ಬೇರೆ ಬೇರೆ ಸ್ಕಿಲ್ಗಳು, ಹೊಸ ಹೊಸ ಸ್ಕಿಲ್ಗಳು ಬಹಳ ಮಹತ್ವ ಆಗುತ್ತೆ. ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ, ಈಗ ನಮ್ಮ ಇದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕೂಡ ಕರೆದಿದ್ದೀವಿ. ನೇರವಾಗಿ ಇಂಡಸ್ಟ್ರಿಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ಳೋದು. ಸೊ ಇಂಡಸ್ಟ್ರಿಗಳೇ, ನೀವು ಬನ್ನಿ, ನಿಮಗೇನು ಸ್ಕಿಲ್ ಸೆಟ್ ಬೇಕು ಅದ್ರ ಪ್ರಕಾರ ನೀವು ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಎನ್ರೋಲ್ ಆಗಿ ಅಪ್ಲೈ ಮಾಡಿ, ನಿಮಗೆ ಯಾವ ರೀತಿಯಾಗಿ ಸ್ಕಿಲ್ ಸೆಟ್ ಬೇಕು ಆ ಸ್ಕಿಲ್ ಸೆಟ್ ಪ್ರಕಾರ ನೀವು ತರಬೇತಿ ಕೊಡಿ. ಆ ತರಬೇತಿ ಕೊಟ್ಟ ಮೇಲೆ ಅವರನ್ನು ನಿಮ್ಮ ಕಂಪ್ನಿಗಳಲ್ಲೇ ತಗೊಳ್ಳಿ. ಒಂದು ವೇಳೆ ನಿಮ್ಮ ಕಂಪ್ನಿಯಲ್ಲಿ ಅಷ್ಟು ಜನಕ್ಕೆ ತಗೊಳಕ್ಕಾಗದಿದ್ದರೆ ನೀವು ಒಂದು ಲೆಟರ್ ಆಫ್ ಇಂಟೆಂಟ್ ಕೊಟ್ಟು ನಿಮ್ಮದೇ ಸಿಮಿಲರ್ ಇಂಡಸ್ಟ್ರಿಯಲ್ಲಿ ಈ ರೀತಿಯಾಗಿ ಸ್ಕಿಲ್ ಸೆಟ್ ಬೇಕಾದರೆ ಅವ್ರ ಜೊತೆ ನೀವು ಒಡಂಬಡಿಕೆ ಮಾಡಿಕೊಂಡು ನೀವು ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿಸಿ. ಇದರಿಂದ ಏನಾಗುತ್ತೆ ಅಂದರೆ ವಿನ್ ವಿನ್ ಸಿಚುವೇಶನ್. ಈ ಅವರಿಗೆ ತರಬೇತಿನೂ ಕೊಡಬೇಕಾಗತ್ತೆ ಅವ್ರ ಸ್ಕಿಲ್ ಸೆಟ್ ಪ್ರಕಾರ, ಮತ್ತು ಪ್ಲೇಸ್ಮೆಂಟು ಕೂಡ ಅವರ ಏನು ಇಂಡಸ್ಟ್ರಿಗಳಲ್ಲೇ ಕೊಡಬೇಕಾಗತ್ತೆ. ಆಮೇಲೆ ಇದರಲ್ಲಿ ಏನಂದರೆ ಎಲ್ಲಿ ಸ್ಕಿಲ್, ಫ್ಯೂಚರ್ ಸ್ಕಿಲ್ಲು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಕ್ಲೌಡ್ ಕಂಪ್ಯೂಟಿಂಗು ಎಲ್ಲ ಇದರಲ್ಲಿ ಓಲ್ಡ್ ಆ್ಯಂಡ್ ನ್ಯೂ ಟೆಕ್ನಾಲಜಿ ಎಲ್ಲನೂ ಬರುತ್ತೆ. ಹಾಗಾಗಿ ಇದರಲ್ಲಿ ಅವರು ನಮ್ಮ ಮಕ್ಕಳು, ಯುವಕರು ಯಾರಿಗೆ ಉದ್ಯೋಗ ಬೇಕನ್ನೋರು ಅವರು ನೇರವಾಗಿ ಕೂಡ ಅಪ್ಲೈ ಮಾಡ್ಬೋದು. ಅದಕ್ಕೆ ಕೂಡ skillmachine.karnataka.gov.in ಅಂತ ಇದೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ತಮಗೆ ಯಾವ ಸ್ಕಿಲ್ ಬೇಕಂತ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಟ್ಕೊಂಡ್ರೆ ಮುಂದಿನ ದಿನ ಸೂಕ್ತ ಟೈಮಲ್ಲಿ ಯಾರು ತರಬೇತಿ ಕೊಡ್ತಾರೆ ಅವ್ರಿಗೆ ಈ ಡೇಟಾ ಕೊಟ್ಟು ಇವರಿಗೆ ತರಬೇತಿ ಬೇಕಾಗಿದೆ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ಈಗ ಕೌಶಲ್ಯವನ್ನು ಕಲ್ತಿರ್ತಾರೆ, ಓಕೆ ನನಗೀಗ ಜಾಬೇ ಸಿಕ್ಕಿಲ್ಲ ಅಂತ ಹೇಳಿದರೆ ಹೇಳ್ತಾರೆ, ಈಗ ನನಗೆ ಜಾಬೇ ಸಿಕ್ಕಿಲ್ಲಪ್ಪ, ನನ್ನ ಹತ್ರ ಈ ಸ್ಕಿಲ್ ಎಲ್ಲ ಇದೆ ಅಂತ. ಅಂಥ ಒಂದು ಯುವಕರಿಗೆ ಯಾವ ರೀತಿಯ ಒಂದು ಭರವಸೆಯನ್ನು ನೀಡಬಹುದು ಅಂತ? ಭಾಳಷ್ಟು ನಾವು ಕೆಲವೊಂದು ಸಲ ಕೌಶಲ್ಯ ಕಲ್ತಿರ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಹೌದು. ನಾವು ಹಾಗಾಗಿ ಕೆಲವೊಂದು ಸಲ ಉದ್ಯೋಗ ಮೇಳ ಕೂಡ ಮಾಡ್ತಾ ಇರ್ತೀವಿ. ಈಗಾಗಲೆಲ್ಲ ಹೋದ ವರ್ಷ ನಾವು ಕಲಬುರಗಿಯಲ್ಲಿ ಮಾಡಿದ್ದೀವಿ, ಆಮೇಲೆ ಮೈಸೂರಲ್ಲಿ ಮಾಡಿದ್ದೀವಿ ಉದ್ಯೋಗ ಮೇಳ, ಬೆಂಗಳೂರಲ್ಲಿ ಉದ್ಯೋಗ ಮೇಳ ಮಾಡಿದ್ದೀವಿ. ಕೆಲವೊಂದು ಬೃಹತ್ ಉದ್ಯೋಗ ಮೇಳ, ಕೆಲವೊಂದು ಚಿಕ್ಕ ಉದ್ಯೋಗ ಮೇಳ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಏನಂದರೆ, ಮೊದಲು ಅಲ್ಲಿ ಎಲ್ಲ ಕಂಪ್ನಿಗಳನ್ನು ಒಂದೇ ಸೂರಿನಡಿಯಲ್ಲಿ ತಂದು ಸೂಕ್ತ ಸ್ಕಿಲ್ ಸೆಟ್ ಇರೋರಿಗೆ ಸೂಕ್ತ ಉದ್ಯೋಗ ಅವಕಾಶ ಕೊಡುವ ಒಂದು ನಿಟ್ಟಿನಲ್ಲಿ ನಾವು ಈ ಉದ್ಯೋಗ ಮೇಳವನ್ನು ಮಾಡ್ತಾಯಿದ್ದೀವಿ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಬರೀ ಉದ್ಯೋಗ ಸಿಗೋದಷ್ಟೇ ಅಲ್ಲ, ಕೆಲವೊಬ್ಬರಿಗೆ ಯಾವ ಸೆಕ್ಟರಲ್ಲಿ ಯಾವ ರೀತಿಯಾದ ಜಾಬ್ಗಳ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ, ಯಾವ ಸ್ಕಿಲ್ಸ್ ಇಟ್ಟಬೇಕು ಅಂತ ಗೊತ್ತಾಗುತ್ತೆ, ಅಥವಾ ಟ್ರೈನಿಂಗು ಯಾವುದು ಬೇಕು ಅಂತ ಬರೆದ್ರೂ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇದೆಲ್ಲ ಸ್ಕಿಲ್ ಸೆಟ್ ಬೇಕಾಗಿರೋ ಯುವಕರು ಕೂಡ ಇದ್ದಾರೆ ಅಂತ ನಮಗೂ ಕೂಡ ಮಾಹಿತಿ ಬರುತ್ತೆ. ಆಮೇಲೆ ಇಂಟರ್ವ್ಯೂ ಹೆಂಗೆ ಫೇಸ್ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಅನುಭವ ಆಗುತ್ತೆ. ಕೆಲವೊಬ್ಬರು ಓದ್ತಾ ಇರೋರು ಸುಮ್ಮನೆ ಅಂದರೆ ಸೆಕ್ಟರ್ಗಳನ್ನು ನೋಡೋಕ್ಕೆ, ಕಂಪ್ನಿಗಳನ್ನು ನೋಡೋಕ್ಕೆ ಬರ್ತಾರೆ. ಹಾಗಾಗಿ ಇದು ಒಂದು ಅವಕಾಶ. ಈ ರೀತಿಯಾದ ಅವಕಾಶ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಾವು ಕೂಡ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅನ್ನೋದು ಸರ್ಕಾರದ ಕೂಡ ಒಂದು ಗುರಿ. ಜೊತೆಗೆ ಸಾಕಷ್ಟು ಜನ ಮಹಿಳೆಯರು ಅದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಸೊ ಅಂಥವರಿಗೆ ಯಾವ ರೀತಿಯ ಆಪ್ಷನ್ಸ್ ಇದೆ ಮ್ಯಾಮ್? ನೋಡಿ, ನಮ್ಮ ಸರ್ಕಾರ ಯಾವಾಗಲೂ ಮಹಿಳಾ ಪರವಾಗಿ ಇದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ಅವರು ಈ ದೇಶದ, ಈ ರಾಜ್ಯದ ಮಹಿಳೆಯರ ಕೈಯಲ್ಲಿ ಶಕ್ತಿ ಕೊಟ್ಟರೆ, ಯುವಕರ ಕೈಯಲ್ಲಿ ಶಕ್ತಿ ಕೊಟ್ಟರೆ ದೇಶ ಮತ್ತು ರಾಜ್ಯ ಅಭಿವೃದ್ಧಿ ಹೊಂದುತ್ತೆ ಅಂತ ಅವರು ಪ್ರತಿಯೊಂದು ಅವರ ಭಾಷಣದಲ್ಲಿ ಕೂಡ ಹೇಳ್ತಾರೆ. ಅದರಂತೆ ಅವರು ಕೂಡ ಸುಮಾರು ಬಹಳಷ್ಟು ಗ್ಯಾರಂಟಿಗಳನ್ನು ಕೂಡ ಕೊಟ್ಟು ಅದನ್ನು ಚಾಲನೆಯಲ್ಲಿ ಕೂಡ ಬಂದಿದ್ದಾವೆ. ನಮ್ಮ ಮಹಿಳೆಯರಿಗೆ ಅಂದಾಗ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಇರ್ತಾರೆ, ಅವರಿಗೆ ತರಬೇತಿ ಕೊಡಬೇಕು. ಯೂಶ್ವಲಿ ಮಹಿಳೆಯರಿಗಂದರೆ ಏನು ಕೊಡ್ತಾರೆ, ಒಂದು ಟೈಲರಿಂಗ್ ಕೊಡ್ತಾರೆ, ಫ್ಯಾಷನ್ ಬ್ಯೂಟಿಷಿಯನ್ ಕೊಡ್ತಾರೆ. ಬಟ್ ನಾವು ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ನಮ್ಮ ಬೇರೆ ಬೇರೆ ಇಲಾಖೆಗಳೊಂದಿಗೆ ಸೇರಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಕ್ಕೂಟದಿಂದ 2 ಜನ ಮಹಿಳೆಯರಿಗೆ ಪ್ಲಂಬಿಂಗ್ ಆಗಲಿ, ಅಂದರೆ ಪೈಪ್ಲೈನು ಕೆಲಸ, ಆಮೇಲೆ ಎಲೆಕ್ಟ್ರಿಕಲ್ ಕೆಲಸ, ಆಮೇಲೆ ಮೆಷಿನ್ ಅಂದರೆ ಪ್ಲಾಸ್ಟಿಂಗ್ ಮಾಡೋದು, ಅದೆಲ್ಲ ಕೆಲಸ ಕೂಡ ನಾವು ಕೊಡ್ತಾಯಿದ್ದೀವಿ. ಏನಂದರೆ ಇದ್ರ ಉದ್ದೇಶ ಏನಂದರೆ
ಅಸಾಧಾರಣವಾದ ಕೌಶಲ್ಯಗಳನ್ನು ಮಹಿಳೆಯರಿಗೆ ಕಲಿಸ್ಕೊಡೋದು. ಈ ಯುವ ಕೌಶಲ್ಯ ದಿನದ ಪ್ರಯುಕ್ತ ನಮ್ಮ ಯುವಕರಿಗೆ ನೀವು ಕೊಡುವಂಥ ಸಂದೇಶ ಏನು ಮ್ಯಾಮ್? ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಭಾಳಷ್ಟು ಯೋಜನೆಗಳು ನಮ್ಮ ಸರ್ಕಾರದಿಂದ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು, ನಮ್ಮ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು, ಹಾಗೂ ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ನಾನು ಮೊಟ್ಟ ಮೊದಲಾಗಿ ಎಲ್ಲ ಯುವಕರಿಗೆ ನಾನು ಒಂದು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕೌಶಲ್ಯ ನಿಮ್ಮ ಜೀವನದ ಒಂದು ದೊಡ್ಡ ಶಕ್ತಿ ಆಗುತ್ತೆ. ನಿಮ್ಮ ಪದವಿ ಇದ್ದರೆ ಅಷ್ಟೇ ಸಾಕಾಗಲ್ಲ. ಪದವಿ ಜೊತೆಗೆ ನೀವು ಕೌಶಲ್ಯವನ್ನು ಜೋಡಿಸಿದರೆ ನಿಮಗೆ ದೊಡ್ಡ ಶಕ್ತಿ ಕೊಟ್ಟು ಜೀವನದ ಒಂದು ಸಾಧನೆಯನ್ನು ಮಾಡಲು ಇದು ಒಂದು ದಾರಿಯಾಗತ್ತೆ. ಸೋ ಮಚ್ ಮ್ಯಾಮ್. ಈ ಯುವ ಕೌಶಲ್ಯ ದಿನದ ಪ್ರಯುಕ್ತ ಸಾಕಷ್ಟು ಜನ ಯುವಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಸರ್ಕಾರದ ಈ ಅದ್ಭುತವಾದಂಥ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದು ಕೂಡ ಈ ಯುವ ದಿನದ ಒಂದು ಆಶಯ. ಧನ್ಯವಾದಗಳು. ತಮ್ಮ ಈ ಒಂದು ಕೌಶಲ್ಯ ಏನು ಇಂಟರ್ವ್ಯೂ ತಗೊಳ್ಳೋ ಒಂದು ಕೌಶಲ್ಯ ಇದೆಯಲ್ಲ, ಇದು ಭಾಳ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಈಗ ಕ್ಯಾಮ್ರಾನ ಅವರು ಕರೆಕ್ಟಾಗಿ ಸೆಟ್ ಮಾಡೋ ಅದು ಒಂದು ಕೌಶಲ್ಯ. ಸೊ ನಾನು ಪ್ರತಿಯೊಂದರಲ್ಲೂ ಕೌಶಲ್ಯ ನೋಡ್ತೇನೆ. ತಮ್ಮಲ್ಲೂ ಕೂಡ ಭಾಳಷ್ಟು ಕೌಶಲ್ಯಗಳಿದ್ದಾವೆ. ಅದನ್ನು ನೀವು ಅರ್ಥಕೊಳ್ಳಿ. ಯಾವ ಕೌಶಲ್ಯ ಇದೆ ಅದರಲ್ಲಿ ಪರಿಣಿತಿ ಆಗ್ರಿ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ. ಕೌಶಲ್ಯ ಅಂದರೆ ಜೀವನ, ಕೌಶಲ್ಯ ಅಂದರೆ ಶಕ್ತಿ, ಕೌಶಲ್ಯ ಅಂದರೆ ಯಶಸ್ಸು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.